ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳ ಅನುಕೂಲ ಅಲ್ಲ ಅಂತೇಳಿ SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೇವೆ ರೀ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೇವೆ. ಇವತ್ತಿನ ವಿಡಿಯೋ 22ನೇ ವಿಡಿಯೋ. ಈ ವಿಡಿಯೋದಲ್ಲಿ ಸಪ್ಲಿಮೆಂಟ್ ರೀಡರ್ ಲೆಸನ್ ಫಸ್ಟ್ ನಂಬರ್ ನಾರಾಯಣಪುರ್ ಇನ್ಸಿಡೆಂಟ್ ಏನಿದೆಯಲ್ಲ, ಸೊ ಆ ಲೆಸನ್ ನಂತರ ಬರುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೇವೆ SSLC ಎಕ್ಸಾಮ್ 2025-2026 ಇದು 22nd ವಿಡಿಯೋ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೀವಿ 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ನಾರಾಯಣಪುರ್ ಇನ್ಸಿಡೆಂಟ್. ಸೊ ಈ ಲೆಸನ್ದು ಸಪ್ಲಿಮೆಂಟ್ ರೀಡರ್ ಫಸ್ಟ್ ಇದೆ. ಈ ಲೆಸನ್ದ ಎಲ್ಲ ಕ್ವಶನ್ಸ್ ನೋಡೋಣ ಈ ವಿಡಿಯೋದಲ್ಲಿ. ಇಂಪಾರ್ಟೆಂಟ್ ಪ್ಲಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ನಾವು ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚಿನ ಎಲ್ಲ ವಿಡಿಯೋಗಳ ಲಿಂಕ್ ಐ ಬಟನ್ ಮೇಲೆ ಬರುತ್ತೆ ಮತ್ತು ಈ ವಿಡಿಯೋದ ಕೊನೆಯೂ ಕೂಡ ಕೊಟ್ಟಿರ್ತೀನಿ. ಆ ವಿಡಿಯೋ ಕೂಡ ನೀವು ನೋಡಿರಿ. ಸೊ ಅಷ್ಟು ಮಾಡಿದ್ರೆ 95% ಅಬೋವ್ ಕಂಪಲ್ಸರಿ ಆಗುತ್ತೆ. ಯಾಕಂದರೆ ಎಲ್ಲ ಕ್ವಶನ್ಸ್ನ ಆ್ಯಡ್ ಮಾಡ್ತಿದ್ದೀವಿ, ಯಾವುದೂ ಕಡಿಮೆ ಮಾಡ್ತಾ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಿದ್ದೇವೆ, ಜೊತೆಗೆ ಅಡಿಷನಲ್ ಕ್ವಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ವಿಡಿಯೋದ ಕೊನೆಯೂ ಕೂಡ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾರಾಯಣಪುರ್ ಇನ್ಸಿಡೆಂಟ್ದು 2 ಮಾರ್ಕ್ಸ್ ಕ್ವಶನ್ ಒಂದೇ ಒಂದು ಕೇಳ್ತಾರೆ, 2-3 ಸೆಂಟೆನ್ಸಸ್ ಕ್ವಶನ್ಸ್ ಅವನ್ನ ನೋಡೋಣ. ಓಕೆ, ಎಸ್, ಇದಕ್ಕೆಲ್ಲ ಬೇಸ್ಮೆಂಟಾಗಿ ಇಟ್ಕೊಂಡಿದ್ದು ನಮ್ಮ SSLC ಬೋರ್ಡ್ದವ್ರು ಬಿಟ್ಟಂಥ ಬ್ಲೂ ಪ್ರಿಂಟ್. ಸೊ ಇಲ್ಲಿ ಪೊಯಿಟ್ರಿ ಸೆಕ್ಷನ್ ಆಯಿತು ಆ್ಯಂಡ್ ಸಪ್ಲಿಮೆಂಟ್ ರೀಡರ್ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಈ 7 ಕ್ವಶನ್ಸ್ದಲ್ಲಿ 2 ಕ್ವಶನ್ ಸಪ್ಲಿಮೆಂಟ್ ರೀಡರ್ದಿಂದ ಕೇಳ್ತಾರೆ. ಟೋಟಲ್ 4 ಕೇಳ್ತಾರೆ. ಸೊ 1 and 2 ಲೆಸನ್ ಅಂದ್ರೆ ಒಂದು ಬರಿಬೇಕಾಗತ್ತೆ, ಆ್ಯಂಡ್ 3 and 4 ಲೆಸನ್ ಅಂದ್ರೆ ಒಂದು ಆರು ಅಂತ ಕೊಟ್ಟಿರ್ತಾರೆ. ಓಕೆ, ಸಪ್ಲಿಮೆಂಟ್ ರೀಡರ್ 1 ಮತ್ತು 2ನೇ ಲೆಸನ್ದು 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಈ 2ರಲ್ಲಿ ಒಂದನ್ನು ಬರಿಬೇಕು, ಆ್ಯಂಡ್ ಸಪ್ಲಿಮೆಂಟ್ರಿ 3 and 4ದಿಂದ ಯಾವ್ದಾದ್ರು ಒಂದನ್ನು ಬರಿಬೇಕಾಗತ್ತೆ. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡ್ರಿ. M3 ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 3ದಲ್ಲಿ, E2 ಅಂದರೆ ಎಕ್ಸಾಮ್ ಲಾಸ್ಟ್ ಇಯರ್ದು ಎಕ್ಸಾಮ್ ಪರೀಕ್ಷೆ 2, ಮುಖ್ಯ ಪರೀಕ್ಷೆ 2, ಅಲ್ಲಿ ಕ್ವಶನ್ ಕೇಳಿದ್ರು ಏನು, ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್ ಅಂತೇಳಿ. ಯಾವತ್ತು ವಿದ್ಯಾರ್ಥಿಗಳು ಆ ಮಾರ್ಚನ್ನು ಲೀಡ್ ಮಾಡ್ಕೊತ ಬಂದರು, ಅಥವಾ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಶಲ್, ಹೌ ಅಂತಲೂ ಕೂಡ ಕೇಳ್ಬೋದು. ಅಥವಾ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆ್ಯನ್ ಅನ್ಯೂಶಲ್ ಮಾರ್ಚ್ ಅಂತಲೂ ಕೂಡ ಕ್ವಶನ್ ಕೇಳ್ಬೋದು. ಸೊ ಯಾವುದೇ ರೀತಿ ಕ್ವಶನ್ ಕೇಳಿದ್ರೆ ಆನ್ಸರ್ ಸೇಮ್ ಬರುತ್ತೆ. ಅಥವಾ ಹೌ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಆ್ಯಂಡ್ ಅನ್ಯೂಶಲ್ ಮಾರ್ಚ್ ಅಂತೇಳಿ ಬಂದು ಕೂಡ ಕೇಳ್ಬೋದು. 2016ದಲ್ಲಿ ಕೇಳಿದ್ರು. ಸೊ ಅದಕ್ಕೆ ಆನ್ಸರ್ ಏನು ಕೊಡ್ತೇವೆ ಅಂದರೆ, ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಅಂತ ಬರೆಯಬೇಕು ಟು ದ ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. 1ನೇ ಪಾಯಿಂಟ್. ಇನ್ನು ಬ್ರಿಟಿಷ್ ಕಲೆಕ್ಟರ್ಗೆ ಭಾರತ ಬಿಟ್ಟು ತೊಲಗಿ ಅಂತ ನೋಟಿಸ್ ಕೊಡಲಿಕ್ಕೆ ಎಲ್ಲರೂ ಮಾರ್ಚ್ ಮಾಡ್ತಾಯಿದ್ರು. ಅದು ಒಂದು ಅನ್ಯೂಶಲ್ ಮಾರ್ಚ್ ಆಗಿತ್ತು, ಯಾಕಂದರೆ ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ಕಂಪ್ಲೀಟ್ ಸೈಲೆನ್ಸ್ ಆಗಿ ಮಾರ್ಚ್ ಮಾಡ್ತಿದ್ರು. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, ಓನ್ಲಿ ದ ಶಫಲ್ ಆಫ್ ಫೀಟ್, ದ ಡ್ರಿಪ್ ಆಫ್ ರೇನ್ ಆ್ಯಂಡ್ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್ ಕುಡ್ ಬಿ ಹರ್ಡ್ ಅಂತ ಕೊಟ್ಟಿದ್ದೇವೆ. ಸೊ ಇಷ್ಟು ಬರೆದ್ರೆ ಸಾಕು, ಸಫಿಷಿಯೆಂಟ್ ಆನ್ಸರ್ ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೇಳಿದಂಥ ಕ್ವಶನ್ ಇದು. ವೈ ವರ್ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್. ಡಿಸಪಾಯಿಂಟ್ ಅಂತ ಕೀವರ್ಡ್ ನಿಮ್ದು ಇಟ್ಕೊಡ್ರಿ. ಇಬ್ಬರು ಬಾಬು ಮತ್ತು ಮಂಜು ಡಿಸಪಾಯಿಂಟ್ ಆಗ್ತಾರೆ ಯಾಕೆ ಅಂತೇಳಿ. ಅಥವಾ ಎಕ್ಸಾಮ್ 1ರಲ್ಲಿ, ಲಾಸ್ಟ್ ಇಯರ್ ಎಕ್ಸಾಮ್ 1ರಲ್ಲಿ ಕೇಳಿದ್ರು, ವೈ ವರ್ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ಅಂತ ಕೇಳಿದ್ರು, ಏಕೆ ರೀಸನ್ ಕೊಡ್ರಿ. ಅಥವಾ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್, ವಾಟ್ ವಾಸ್ ದ ರೀಸನ್ ಅಂತ ಕ್ವಶನ್ ಕೇಳಿದ್ರು 2018ದಲ್ಲಿ. ಸೊ ಯಾಕೆ ಡಿಸಪಾಯಿಂಟ್ ಆಗುತ್ತಾರೆ ಅಂದರೆ, ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ಕಂಪ್ಲೀಟ್ ಸೈಲೆನ್ಸ್ ಆಗಿ ಮಾರ್ಚ್ ಮಾಡ್ತಾರೆ. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅವರು ಬಾಬು ಆ್ಯಂಡ್ ಮಂಜು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತಂದರೆ, ದ ಪ್ರೊಟೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಟು ಬಿ ವೈಲೆಂಟ್ ಆಗಿ. ಸೊ ಆ ರೀತಿ ಏನೋ ಆಗುತ್ತಾ ಹೋರಾಟ ಅಂತೇಳಿ ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದಕ್ಕಾಗಿ ದೇ ಬೋತ್ ವರ್ ಡಿಸಪಾಯಿಂಟ್. ಆಮೇಲೆ ಥರ್ಡ್ ಕ್ವಶನ್, ಹೌ ಡಿಡ್ ದ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್. ಲೀಡರ್ಸ್ಗಳು ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ವೈ ಡಿಡ್ ದೇ ಡೂ ಸೊ, ಏಕೆ ಆ ರೀತಿ ಮಾಡ್ತಾರೆ. ಅಥವಾ ದ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ ಟು ಪ್ರೊಟೆಸ್ಟ್ ಟು ಗೋ ಪೀಸ್ಫುಲ್ಲಿ, ಶಾಂತಿಯುತವಾಗಿ ಮ್ಯಾನೇಜ್ ಮಾಡಬೇಕಾಗ್ತಾರೆ ಏಕೆ, ಏಪ್ರಿಲ್ 2021ರಲ್ಲಿ. ಅಥವಾ ವೈ ಡಿಡ್ ಮೋಹನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಪೀಸ್ಫುಲ್ ಪ್ರೊಸೆಷನ್, ಶಾಂತಿಯುತವಾದ ಮೆರವಣಿಗೆಯನ್ನು ಏಕೆ ಮಾಡಿದರು, ಏಪ್ರಿಲ್ 2024ದಲ್ಲಿ. ಈ ರೀತಿ ಕ್ವಶನ್ ಕೇಳಿದ್ರೆ, ದ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ಡ್ ಅ ಪೀಸ್ಫುಲ್ ಪ್ರೊಟೆಸ್ಟ್ ಬೈ ಆರ್ಗನೈಸಿಂಗ್ ಅ ಸೈಲೆಂಟ್ ಮಾರ್ಚ್. ಎಲ್ಲರೂ ಮ್ಯಾನೇಜ್ ಮಾಡ್ತಾರೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ಬೇಕಂತೇಳಿ. ಯಾಕೆ ಅಂದರೆ, ದೇ ಡಿಡ್ ಸೊ ಬಿಕಾಸ್ ದೇ ನ್ಯೂ ದ್ಯಾಟ್ ದ ಪೊಲೀಸ್ ವಾಂಟೆಡ್ ದ ಪ್ರೊಟೆಸ್ಟ್
ಟು ಟರ್ನ್ ವೈಲೆಂಟ್. ಈ ಪ್ರೊಟೆಸ್ಟ್ ಏನೋ ವೈಲೆಂಟ್ ಆಗಬೇಕು ಪೊಲೀಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ದ್ಯಾಟ್ ಅವ್ರು ಏನು ಮಾಡ್ಬೇಕಂತಿರ್ತಾರೆ ಪೊಲೀಸು, ದೇ ಕುಡ್ ಬೀಟ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ಜೈಲ್. ಹುಡುಗರನ್ನು ಹೊಡೆದು ಜೈಲಿಗೆ ಹಾಕಬೇಕನ್ನೋ ಪ್ಲ್ಯಾನ್ ಅವ್ರದ್ದಾಗಿರ್ತದೆ. ಸ್ವಲ್ಪ ಆದರೂ ಏನೋ ಗಲಾಟೆ ಮಾಡ್ತಾರೆ. ಸೊ ಅದಕ್ಕೆ ಇವರು ಪೀಸ್ಫುಲ್ಲಾಗಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ವಾಟ್ ಆರ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್, ಹೌ ಡಿಡ್ ದ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್. ಸೊ ಹಿಂದಿನ ಥರ್ಡ್ ಆನ್ಸರ್ನ ಬರೀರಿ ಕರೆಕ್ಟ್ ಆಗುತ್ತೆ. ಪೊಲೀಸರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮತ್ತು ಅದನ್ನು ಸ್ಟೂಡೆಂಟ್ಸ್ ಲೀಡರ್ಸ್ ಹೇಗೆ ಮ್ಯಾನೇಜ್ ಮಾಡಿದ್ರು ಪ್ರೊಟೆಸ್ಟರ್ ಅಂತ. ಅಕಾರ್ಡಿಂಗ್ ಟು ಮೋಹನ್, ವಾಟ್ ಡಿಡ್ ದ ಪೊಲೀಸ್ ಎಕ್ಸ್ಪೆಕ್ಟ್ ಫ್ರಮ್ ದ ಪ್ರೊಟೆಸ್ಟರ್ಸ್ ಆ್ಯಂಡ್ ವೈ. ಸೇಮ್ ಆನ್ಸರ್, ಸೇಮ್ ಕ್ವಶನ್ ಡಿಫ್ರೆಂಟ್ ಮಾಡಿದ್ದಾರೆ. ಮೋಹನ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪೊಲೀಸರಿಂದ ಮತ್ತು ಏಕೆ ಅಂತ ಜೂನ್ 2022ದಲ್ಲಿ ಕೇಳಿದರು. ಸೊ ಅದೇ ಸೇಮ್ ಆನ್ಸರ್ ಬರೀರಿ. ಸೇಮ್ ಥರ್ಡ್ ಕ್ವಶನ್ ಆನ್ಸರೇ. ನೆಕ್ಸ್ಟ್, ವಾಟ್ ವಾಸ್ ದೇರ್ ಇನ್ ದ ಮಿಸ್ಟ್ರಿಯಸ್ ಪಾರ್ಸಲ್. ವೆರಿ ಇಂಪಾರ್ಟೆಂಟ್. ಮಿಸ್ಟ್ರಿಯಸ್ ಪಾರ್ಸಲಲ್ಲಿ ಏನಿತ್ತು ಆ್ಯಂಡ್ ವಾಟ್ ಸಸ್ಪಿಷಿಯನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ್ಯಾಟ್. ಏನು ಸಸ್ಪಿಷಿಯನ್ ಮಾಡಿರ್ತಾರೆ ಆ ಪೊಲೀಸರು ಅದ್ರ ಬಗ್ಗೆ ಅಂತೇಳಿ. ಸೊ ಮಿಸ್ಟ್ರಿಯಸ್ ಪಾರ್ಸಲಲ್ಲಿ ದೆರ್ ವಾಸ್ ಅ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರ್ರಿ. ಆ್ಯಂಡ್ ದ ಪೊಲೀಸ್ ಸಸ್ಪೆಕ್ಟೆಡ್ ಏನು ಮಾಡ್ತಾರೆ ದ್ಯಾಟ್ ಕಾಪೀಸ್ ಆಫ್ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಸ್ಪೀಚಸ್ ವರ್ ಬೀಯಿಂಗ್ ಪ್ರಿಂಟೆಡ್ ಯೂಸಿಂಗ್ ಇಟ್. ಸೊ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ಪ್ರಿಂಟ್ ಮಾಡ್ತಿರ್ತಾರೆ. ಸೊ ಅದು ಅವರ ಒಂದು ಸಸ್ಪಿಷಿಯನ್ ಆಗಿರುತ್ತೆ. ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ದೇರ್. ಯಾತಕ್ಕಾಗಿ ಬಂದಿರ್ತಾರೆ ಮಿಸ್ಟರ್ ಪಾಟೀಲ್, ಆತನನ್ನು ಯಾರು ನಂಬ್ತಾರೆ, ಹೂ ಬಿಲೀವ್ಡ್ ಹಿಮ್ ಆ್ಯಂಡ್ ವಾಟ್ ವಾಸ್ ದ ರಿಸಲ್ಟ್. ಮತ್ತೆ ಏನಾಗುತ್ತೆ ಮುಂದೆ ಜೂನ್ 2016ದಲ್ಲಿ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹ್ಯಾಡ್ ಕಮ್ ಟು ಎನ್ಕ್ವೈರ್ ಅಬೌಟ್ ದ ಸೈಕ್ಲೋಸ್ಟೈಲಿಂಗ್ ಮಷಿನ್ ಬಗ್ಗೆ ಎನ್ಕ್ವೈರ್ ಮಾಡಲಿಕ್ಕೆ ಬಂದಿರ್ತಾರೆ. ಆ್ಯಂಡ್ ಟು ವಾರ್ನ್ ಅಬೌಟ್ ದ ಪೊಲೀಸ್ ರೈಡ್. ಪೊಲೀಸರು ರೈಡ್ ಮಾಡ್ತಾರೆ, ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಬಂದಿರ್ತಾರೆ. ಅವರನ್ನು ನಂಬಿದ್ದು ಯಾರಂದರೆ ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್ ಆ್ಯಂಡ್ ಅಲೌಡ್ ಹಿಮ್ ಟು ಟೇಕ್ ಅವೇ ದ ಸೈಕ್ಲೋಸ್ಟೈಲಿಂಗ್ ಮಷಿನ್. ಅದನ್ನು ತೊಗೊಂಡು ಹೋಗಲಿ ಅಂತ ಕೊಡ್ತಾರೆ. ವಿಚ್ ಸೇವ್ಡ್ ದ ಫ್ಯಾಮಿಲಿ ಫ್ರಮ್ ಟ್ರಬಲ್. ತೊಂದರೆಯಿಂದ ಕುಟುಂಬ ಬಚಾವಾಗುತ್ತೆ. ನೆಕ್ಸ್ಟ್, ಮಾಡಲ್ ಕ್ವೆಶ್ಚನ್ 2ದಲ್ಲಿ ಕೇಳಿದಂಥದ್ದು, ಹೌ ವಾಸ್ ದ ವಿಸಿಟ್ ಟು ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ. ಸೇಮ್ ಅದೇ ಆನ್ಸರ್ ಬರೀರಿ, ಏನೂ ತೊಂದರೆ ಇಲ್ಲ. ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ ಅಂತ. ಮತ್ತು ಅದೇ ರೀತಿ ಜೂನ್ 2019ದಲ್ಲಿ ಕ್ವಶನ್ ಕೇಳಿದ್ರು. ಸೇಮ್ ಅದೇ ಆನ್ಸರ್ ಬರೀರಿ, ಏನೂ ತೊಂದರೆ ಇಲ್ಲ. ಯಾವುದು ಹಿಂದಿಂದು 6th ಆನ್ಸರ್ ಇದೆಯಲ್ಲ ಅದನ್ನೇ ಬರೀರಿ. ಓಕೆ, ಸೇಮ್ ಬರೀರಿ, ಏನು ಚೇಂಜ್ ಮಾಡಬೇಡ್ರಿ. ಅಲ್ಲೂ ಸ್ವಲ್ಪ ಚೇಂಜಸ್ ಮಾಡಿಕೊಟ್ಟಿದ್ದೀವಿ. ವಾಟ್ ಯು ಥಿಂಕ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಈಸ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್. ಏನನ್ನು ಹೇಳಬೇಕಂತಾರೆ ರೈಟರ್, ಈ ಲೇಖಕರು ಏನನ್ನು ಹೇಳಬೇಕಂತಾರೆ, ರೀಡರ್ಸ್ ಮೇಲೆ ಏನನ್ನು ಇಂಪ್ರೆಸ್ ಮಾಡಬೇಕಂತಾರೆ. ಅಥವಾ ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ದ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್. ಏನು ಕಲಿತೀರಿ 2022-2021ದಲ್ಲಿ ಕೇಳಿದಂಥ ಕ್ವಶನ್ ಇದು. ದ ರೈಟರ್ ಈಸ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್. ಏನನ್ನು ಇಂಪ್ರೆಸ್ ಮಾಡ್ಬೇಕಂತಾರೆ ಅಂದರೆ, ಪೀಪಲ್ ವರ್ ಈಗರ್ ಟು ಗೇನ್ ಫ್ರೀಡಮ್ ಥ್ರೂ ಸ್ಟ್ರಗಲ್, ಸ್ಯಾಕ್ರಿಫೈಸ್, ಯುನಿಟಿ ಆ್ಯಂಡ್ ಪೆಟ್ರೋಟಿಸಮ್ ಅನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಸ್ವಾತಂತ್ರ್ಯ ಅನ್ನೋದನ್ನು ಸ್ಟ್ರಗಲ್ ಮೂಲಕ, ಸಕ್ರಿಫೈಸ್ ಮೂಲಕ, ಯುನಿಟಿ ಮೂಲಕ, ಪೆಟ್ರೋಟಿಸಮ್ ಮೂಲಕ ಪಡ್ಕೊಳ್ಳೋದು ಹೇಗೆ ಪಡ್ಕೊಂಡ್ರು ಅನ್ನೋದನ್ನು ಇಲ್ಲಿ ಇಂಪ್ರೆಸ್ ಮಾಡಲಿಕ್ಕೆ ರೈಟರ್ ಹೇಳ್ತಿದ್ದಾರೆ ಅಂತ ಬರಿಬೋದು. ದೀಸ್ ಆಲ್ ಆರ್ ದ ಟಾಪ್ 8 ಕ್ವಶನ್ಸ್. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ದಂಗತ್ತೆ. ಇಷ್ಟು ಕ್ವಶನ್ಸ್ ಬಿಟ್ಟು ಅಪರೂಪ ಬರೋದು. ಓಕೆ, ಮತ್ತೇನಾದರೂ ಅನಿಸಿದ್ರೆ ಅಥವಾ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಆ್ಯಡ್ ಆದರೆ ನಾನು ಆಗಾಗ ವಿಡಿಯೋ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸಿ. ಗ್ರಾಮರು ಸೊ ನೀವು ಯಾವ್ದು ಹೇಳ್ತೀರಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ನಿಮಗೆ ಯಾವುದು ವೆರಿ ಡಿಫಿಕಲ್ಟ್ ಅನ್ನಿಸ್ತಾ ಆ ಟಾಪಿಕ್ ಆದರೆ ಅದ್ರ ಬಗ್ಗೆನೇ ಮಾಡ್ತೀನಿ. ಸೊ ಗ್ರಾಮರ್ನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್. ನೋಡಿ, ಆಲ್ಮೋಸ್ಟ್ ಎಲ್ಲ ಲೆಸನ್ಸ್ ಮಾಡಿದ್ದೀನಿ, ಪೊಯೆಟ್ರಿ ಸೆಕ್ಷನ್ ಮಾಡಿದ್ದೀನಿ. ಸೊ ಈಗ ಸಪ್ಲಿಮೆಂಟ್ರಿ 3 ಉಳಿತಾವೆ, ಅವನ್ನೂ ಮಾಡಿಬಿಡ್ತೀನಿ. ಗ್ರಾಮರು ಮಾಡಿದ್ದೀನಿ. ಮತ್ತು ಯಾವುದಾದ್ರು ಇದ್ದರೆ ಹೇಳ್ರಿ. ಓಕೆ, ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಆ್ಯಂಡ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.